looking at the code to check if a sequence is an AP or not. ಸೊ ಕೋಡ್ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಚೆಕ್ ಮಾಡುತ್ತೆ ಅಂತ ಹೇಳಿ ನೋಡೋಣ. ಸೊ ಮೊದಲನೇದಾಗಿ ಕೋಡ್ ಇಲ್ಲಿದೆ, ಕೋಡ್ ಕಾಪಿ ಮಾಡ್ಕೊಳ್ಳೋಣ. ಸೊ ಕೋಡ್ ಹೇಗಿದೆ, ಮೊದಲನೇದಾಗಿ ನಾವೊಂದು ಕ್ರಿಯೇಟ್ ಮಾಡ್ತೀವಿ ಜಾಗ, ಸ್ಪೇಸ್ ಟು ಹೋಲ್ಡ್ ದ ಸೀಕ್ವೆನ್ಸ್ ವಿಚ್ ವಿ ಟೈಪ್. ಸರಿನಾ? ಅದಾದ್ಮೇಲೆ ಇಲ್ಲಿ ಹೇಳ್ತಾ ಇದೀವಿ ಎಂಟರ್ ದ ಎಲಿಮೆಂಟ್ಸ್ ಅಂತ ಹೇಳಿ, ಅಂಡ್ ಟೈಪ್ ಎನ್ ಟು ಎಕ್ಸಿಟ್ ದ ಲೂಪ್. ಅದು ಹೇಗೆ ವರ್ಕ್ ಆಗುತ್ತೆ ಅದನ್ನ ಡೀಟೇಲ್ಸ್ ಬೇಡ ಇವಾಗ, ಸೊ ಇದನ್ನ ನೋಡೋದಕ್ಕೆ ಹೋಗಲ್ಲ. ಮೇನ್ ಆಗಿ ಏನ್ ನೋಡ್ತಾ ಇದೀವಿ ಅಂದ್ರೆ ಸೀಕ್ವೆನ್ಸ್ ನಾವು ಟೈಪ್ ಮಾಡಾದ್ಮೇಲೆ ಎಕ್ಸಾಂಪಲ್ 2 4 6 8 ಈ ತರ ಒಂದು ಸೀಕ್ವೆನ್ಸ್ ಟೈಪ್ ಮಾಡಿದ್ರೆ ಅದನ್ನ ಹೇಗೆ ಚೆಕ್ ಮಾಡುತ್ತೆ ಅಂತ ಹೇಳಿ ನೋಡ್ತಾ ಇದೀವಿ. ಸೊ ಇಲ್ಲಿ ಇಫ್ ಸೀಕ್ವೆನ್ಸ್ ಆಫ್ ಲಿಸ್ಟ್ 1 ಮೈನಸ್ ಸೀಕ್ವೆನ್ಸ್ ಆಫ್ ಲಿಸ್ಟ್ 0 ಏನಿದು ಅಂತ ಹೇಳಿದ್ರೆ, ಪೈಥನ್ ಬಂದು 0 ಇಂಡೆಕ್ಸಿಂಗ್ ಅಂತ ಹೇಳ್ತಾರೆ. ಪೈಥನ್ ಹ್ಯಾಸ್ 0 ಇಂಡೆಕ್ಸಿಂಗ್ ಅಂತ ಹೇಳಿದ್ರೆ ಅದು 0 1 2 3 ಈ ತರ ಕೌಂಟ್ ಮಾಡ್ಕೊಂಡು ಹೋಗುತ್ತೆ. ಸರಿನಾ? ಸೊ ಸೀಕ್ವೆನ್ಸ್ ಲಿಸ್ಟ್ 0 ಅಂತ ಹೇಳಿದ್ರೆ ಬೇಸಿಕಲಿ A1 ಬಗ್ಗೆ ಮಾತಾಡ್ತಾರೆ. ಸೀಕ್ವೆನ್ಸ್ ಲಿಸ್ಟ್ 1 ಅಂತ ಹೇಳಿದ್ರೆ A2 ಬಗ್ಗೆ ಮಾತಾಡ್ತಾರೆ. ಇದು ನಮ್ಮ A3, ಇದು ನಮ್ಮ A4. ಸೊ ಬೇಸಿಕಲಿ ಇದು A2 ಮೈನಸ್ A1, ಇದು A3 ಮೈನಸ್ A2. ಸೊ ಈ ಡಿಫ್ರೆನ್ಸ್ ತಗೊಂಡು ಇವೆರಡು ಸೇಮ್ ಡಿಫ್ರೆಂಟ್ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಸೇಮ್ ಇತ್ತು ಅಂತ ಹೇಳಿದ್ರೆ ಸೀಕ್ವೆನ್ಸ್ ಇಸ್ ಎನ್ AP, ಮತ್ತೆ ಡಿಫ್ರೆನ್ಸ್ ಕಂಡುಹಿಡಿತಾ ಇದೀವಿ ಇಲ್ಲಿ ಅಲ್ವಾ, A2 ಮೈನಸ್ A1 ಮಾಡ್ತಾ ಇದೀವಿ ಇಲ್ಲಿ. ಅದಾದ್ಮೇಲೆ ಪ್ರಿಂಟ್ ಮಾಡ್ತಾ ಇದ್ದೀವಿ. ಸೊ ಈ ಭಾಗ ಕೂಡ ನಾನು ಹೇಳಕ್ ಹೋಗಲ್ಲ. ಅಕಸ್ಮಾತ್ ಇವೆರಡು ಈಕ್ವಲ್ ಆಗಲಿಲ್ಲ ಅಂತ ಹೇಳಿದ್ರೆ ದ ಸೀಕ್ವೆನ್ಸ್ ಇಸ್ ನಾಟ್ ಎನ್ AP ಅಂತ ಹೇಳಿ ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಸೊ ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್. ಪ್ರತಿ ಸತಿ ನೀವು ನೋಡ್ತಾ ಇದ್ದೀರಾ, ನಾವು ಕೋಡಿಂಗ್ ಅಲ್ಲಿ ಏನೇ ಮಾಡಿದ್ರು ಇಟ್ ಇಸ್ ಆಲ್ಮೋಸ್ಟ್ ಸೇಮ್ ಆಸ್ ವಾಟ್ ವಿ ಡೂ ಆನ್ ರೈಟಿಂಗ್. ನಾವು ಹೇಗೆ ಬರೆದು ಯೋಚನೆ ಮಾಡ್ತೀವೋ ಅದೇ ರೀತಿಯಲ್ಲಿ ಟೈಪಿಂಗ್ ಕೂಡ, ಕೋಡಿಂಗ್ ಕೂಡ ಆಗುತ್ತೆ ಅಲ್ವಾ?